ಅದಕ್ಕೆ ಏನಂತ ಅಂತದ್ ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ. ಈಗ ನಾನು ಈಗ ಮೊದ್ಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬಹುದಾಗಿತ್ತು. ಮೊದ್ಲೇ ಬಾರಿ ಅವತ್ತಿಂದ ಹೇಳ್ತಲ್ಲ, ನನ್ನ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನನ್ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದೆ. ಹಂಗೂ ಅವ್ರಿಗೆ ಏನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ. ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರದು, ಇವತ್ತಿಲ್ಲ ಇದು. ಅವ್ರು ಅವತ್ತಿಂದಾನು ಅವ್ರು ನನ್ಗೆ ಕುಳ್ಳ ಅನ್ನೋರು ನನ್ ಕರೆಯೋಣ ಅನ್ನೋನು. ರೇ ಸಮಯ ನಾನ್ ಅಂತ ಹೇಳಿ ಹಂಗ್ ನೋವಾದ್ರೆ ನಾನು ಕ್ಷಮೆ ಕೇಳ್ತೀನಿ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದಿನಿಲ್ಲ. ನಾವು ಈಗ ನಾನೇನಂತ ಈಗ ಯಾರ್ಗ ಅದರಿಂದ ನಾವು ಇವತ್ತೇನು ಹೊಸದಾಗಿರ್ಲಿಲ್ಲ, ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇರೋದು. ಇವತ್ತು ಆ ಹೇಳಿದ್ರಿಂದ ಯಾರ್ಗ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ. ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು? ಇವತ್ತು ಬ್ರದರ್ ಮೊದ್ಲೇ ಬಾರಿ ಏನು ಹೇಳಿಲ್ಲ, ನಾನು ಮೊದ್ಲೇ ಬಾರಿ ಏನು ಹೇಳಿಲ್ವಾ? ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನ್ಗೆ ಕುಳ್ಳ ಅನ್ನೋರು, ನಾನು ಕರೆಯೋಣ ಅನ್ನೋನು. ಈಗ ಆದ್ರಿಂದ ಯಾರನ್ನ JDS ಕಾರ್ಯಕರ್ತರಿಗೆ ನಾನು ನೋವಾಗಿದೆ ಕ್ಷಮೆ ಕೇಳ್ತೀನಿ. ಅದಕ್ಕೆ ಏನಂತ ಅಂತದ್ ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ. ಈಗ ನಾನು ಈಗ ಮೊದ್ಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬಹುದಾಗಿತ್ತು. ಮೊದ್ಲೇ ಬಾರಿ ಅವತ್ತಿಂದ ಹೇಳ್ತಲ್ಲ, ನನ್ನ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನನ್ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದೆ. ಹಂಗೂ ಅವ್ರಿಗೆ ಏನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ. ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರದು, ಇವತ್ತಿಲ್ಲ ಇದು. ಅವ್ರು ಅವತ್ತಿಂದಾನು ಅವ್ರು ನನ್ಗೆ ಕುಳ್ಳ ಅನ್ನೋರು ನನ್ ಕರೆಯೋಣ ಅನ್ನೋನು. ರೇ ಸಮಯ ನಾನ್ ಅಂತ ಹೇಳಿ ಹಂಗ್ ನೋವಾದ್ರೆ ನಾನು ಕ್ಷಮೆ ಕೇಳ್ತೀನಿ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದಿನಿಲ್ಲ. ನಾವು ಈಗ ನಾನೇನಂತ ಈಗ ಯಾರ್ಗ ಅದರಿಂದ ನಾವು ಇವತ್ತೇನು ಹೊಸದಾಗಿರ್ಲಿಲ್ಲ, ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇರೋದು. ಇವತ್ತು ಆ ಹೇಳಿದ್ರಿಂದ ಯಾರ್ಗ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ. ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು? ಇವತ್ತು ಬ್ರದರ್ ಮೊದ್ಲೇ ಬಾರಿ ಏನು ಹೇಳಿಲ್ಲ, ನಾನು ಮೊದ್ಲೇ ಬಾರಿ ಏನು ಹೇಳಿಲ್ವಾ? ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನ್ಗೆ ಕುಳ್ಳ ಅನ್ನೋರು, ನಾನು ಕರೆಯೋಣ ಅನ್ನೋನು. ಈಗ ಆದ್ರಿಂದ ಯಾರನ್ನ JDS ಕಾರ್ಯಕರ್ತರಿಗೆ ನಾನು ನೋವಾಗಿದೆ ಕ್ಷಮೆ ಕೇಳ್ತೀನಿ.